ಇದಕ್ಕೆ ಪೂರಕ ಅನ್ನುವಂತೆ ಒಂದೇ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೋಮಶೇಖರ್ ಪ್ರಯಾಣವನ್ನ ಮಾಡಿ ಕುತೂಹಲವನ್ನ ಮೂಡಿಸಿದ್ದಾರೆ. ಬೆಳಗ್ಗೆ ಡಿಕೆಶಿ ಅವರನ್ನ ಗುಣಗಾನ ಮಾಡಿದ ಎಸ್ಟಿ ಸೋಮಶೇಖರ್ ಸಂಜೆ ಒಟ್ಟಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇಬ್ಬರೂ ನಾಯಕರು ವಿಶೇಷ ವಿಮಾನದಲ್ಲಿ ಜೊತೆಯಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದರಾಮಯ್ಯ ಬಸವಣ್ಣನವರ ಬಗ್ಗೆ ಪಾಠ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿದ ವೇಳೆ ಬಸವಣ್ಣವರ ಬಗ್ಗೆ ಗೊತ್ತಾ ನಿಮಗೆ ಅಂತ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳು ಉತ್ತರಿಸದೆ ಸುಮ್ಮನಾಗಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಸಿಎಂ ಬಸವಣ್ಣ ಅವರ ತತ್ವಗಳನ್ನು ಉಲ್ಲೇಖಿಸಿ ಪಾಠ ಮಾಡಿದ್ದಾರೆ. ಇಂಡಿಯಾ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಕುಟುಂಬ ಸಮೇತರಾಗಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಂದೆ ಲೋಕೇಶ್, ತಾಯಿ ಲೋಕೇಶ್ವರಿ ಜೊತೆ ಆಗಮಿಸಿದ ಕೆಎಲ್ ರಾಹುಲ್ ಡಾಕ್ಟರ್ ಶಿವಕುಮಾರ ಶ್ರೀಗಳ ಗದ್ದಿಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದರು. ಕ್ರಿಕೆಟ್ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಸಿದ್ಧಲಿಂಗ ಶ್ರೀಗಳು ರಾಹುಲ್ ಪ್ರತಿಭೆಯನ್ನ ಪ್ರಶಂಸಿಸಿ ಇನ್ನೂ ಎತ್ತರಕ್ಕೆ ಬೆಳೆಯುವಂತೆ ಆಶೀರ್ವಾದ ಮಾಡಿದ್ರು. ಗ್ಯಾರಂಟಿ ಹೊರೆಗಳಿಂದ ರಾಜ್ಯ ಸರ್ಕಾರ ಬಳಲ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಣ ಆಯ್ತು, ಅಕ್ಕಿನೂ ಸಾಲ ಮಾಡೋ ಪರಿಸ್ಥಿತಿಗೆ ಬಂತ ಅಂತ ಕೇಳುವಂತಾಗಿದೆ. ಯಾಕಂದ್ರೆ ಹಾಸ್ಟೆಲ್ಗೆ ಹಂಚೋ ಅಕ್ಕಿಯನ್ನೇ ಸರ್ಕಾರ ಸಾಲ ಮಾಡಿದೆ. ಬಿಸಿಎಂ ಹಾಸ್ಟೆಲ್ಗಾಗಿ ಸಿದ್ಧಗಂಗಾ ಮಠದಿಂದ 500 ಚೀಲ ಅಕ್ಕಿಯನ್ನ ಇಲಾಖೆ ಅಧಿಕಾರಿಗಳು ಸಾಲ ಪಡೆದಿದ್ದಾರೆ. ಸಾಲ ಪಡೆದ ಅಕ್ಕಿಯಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ಹಾಕೋದಕ್ಕೆ ಮುಂದಾಗಿರೋ ಚರ್ಚೆಗೀಡು ಮಾಡಿದೆ. ಅವಕ್ಕೂ ಕೂಡ ಕೊಟ್ಟಿರ್ತೀವಿ. ಒಂದ್ಸತಿ ಲೇಟ್ ಆಗಿಲ್ಲ ಸರಿಯಾಗಿ ಎಷ್ಟು ಅಂತ ತಗೊಂಡವ್ರು ಯಾಕೆ ಸರಿ ತಗೊಂಡ್ರು ಯಾವ ಮಂತಲ್ಲಿ ಈ ಮಂತಲ್ಲ ಹಿಂದೆ ಒಂದು 79 ಚೀಲ ಒಂದು 50 ಕ್ವಿಂಟಲ್ ಹೋಗಿತ್ತು. ತಂದಿಲ್ಲ ಇಲ್ಲ ಕೊಟ್ಟಿದ್ದು ಒಂದು 5-6 ಕ್ವಿಂಟಲ್ ಎಲ್ಲರೂ ಬಂದಿಲ್ಲ. ಯಾರು ಬಂದಿದ್ರು ನನ್ನ ಕಾಣಿಸುತ್ತೆ. ಅದೇನು ಮರ್ತೋಗ್ಬಿಟ್ಟಿದ್ದು ನನಗೆ ಜ್ಞಾಪಕ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಎಪಿಎಂಸಿಗೆಂದು ಮಂಜೂರು ಮಾಡಿದ್ದ ಸರ್ಕಾರಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಆರೋಪ ಕೇಳಿಬಂದಿದೆ. ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕದರಿಗಾನಕುಪ್ಪ ಗ್ರಾಮದಲ್ಲಿ ಈ ರೀತಿಯ ಘಟನೆ ಬೆಳಕಿಗೆ ಬಂದಿದೆ. ಕೆಜಿಎಫ್ನಲ್ಲಿ ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣಕ್ಕೆ 25 ಎಕರೆ ಭೂಮಿ ಮಂಜೂರು ಮಾಡಲಾಗಿದ್ದು, ಕಾಂಪೌಂಡ್ ನಿರ್ಮಾಣಕ್ಕೆಂದು 2 ಕೋಟಿ ಅನುದಾನ ಸಹ ಸರ್ಕಾರ ನೀಡಿದೆ. ಆದರೆ ನೆಲ ಸಮತಟ್ಟು ಮಾಡೋದಾಗಿ ಅನುಮತಿ ಪಡೆದು ಕರಿಕಲ್ಲು ಸಾಗಾಣಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಗಣಿಗಾರಿಕೆ ಮೂಲಕ ಕಲ್ಲು ರವಾನೆ ಮಾಡ್ತಿರೋ ಆರೋಪವನ್ನ ಶಾಸಕಿ ರೂಪಕಲಾ ತಳ್ಳಿ ಹಾಕಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನರು ಗ್ಯಾರಂಟಿಗೆ ಮತ ನೀಡಿದ್ರೆ ಬಿಜೆಪಿ ಗೆಲ್ಲಲ್ಲ. ಇದೇ ಕಾರಣಕ್ಕೆ ಬಿಜೆಪಿ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ. ಗ್ಯಾರಂಟಿ ಮರೆಮಾಚೋದಕ್ಕೆ ರಾಮ ರಹೀಂ ಬರ್ತಾರೆ. ರಾಮ ಮಂದಿರ ಕಟ್ಟಿದ್ರೆ ಬಡತನ ಹೋಗುತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದ್ದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಅಲ್ಲಿ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ. ಅದು 40% ಕಟ್ಟಾರ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು? ಇನ್ನು ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಕಮಲ ಪಡೆ ಕೆಂಡಾಮಂಡಲವಾಗಿದೆ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಸೋಲಿನ ಭೀತಿ ಎದುರಾಗಿದೆ. INDIAನಲ್ಲಿ ಐ ಮಾತ್ರ ಉಳಿದಿದೆ, ಇಂದಿರಾ ಕಾಂಗ್ರೆಸ್ ಮಾತ್ರ ಉಳಿದಿದೆ. ಕಾಂಗ್ರೆಸ್ ಮನೆ ಪೂರ್ತಿ ತೊಳೆದು ಹೋಗಿದೆ. ಇವರು ಜೋಡೋ ಅಂತ ಹೋದ್ರು, ಆದ್ರೆ ಎಲ್ಲರೂ ಕಾಂಗ್ರೆಸ್ ಜೋಡೋ ಅಂತ ಎಲ್ಲರೂ ಓಡ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ನೋಡಿ, ಕಾಂಗ್ರೆಸ್ ಅವರು ಸೋಲಿನ ಭೀತಿ. ಈಗಾಗಲೇ ಕಾಂಗ್ರೆಸ್ INDA ಪಾರ್ಟ್ನರ್ಸ್ ಅಲ್ಲ, ಅವಾಗ ಮನೆ ಖಾಲಿ ಮಾಡ್ತಾವ್ರೆ. ಈಗ ಯಾರು ಉಳಿದಿದ್ದಾರೆ? INDIA. ಈಗ ಐ ಮಾತ್ರ ಉಳಿದಿದೆ ಅಷ್ಟೇ. ಇಂದಿರಾ ಕಾಂಗ್ರೆಸ್ ಹೋಗ್ಬಿಟ್ರೆ ಉಳಿದಂಥವ್ರೆಲ್ಲರೂ ಕೂಡ ನೆನ್ನೆನೂ ಕೂಡ ಓದ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಕಮಲನಾಥ್ ಅವಾಗೆ ಖಾಲಿ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ ಫರೂಕ್ ಅವರು ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಎಲ್ಲ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ರಾಜ್ಯ ರಾಜಕೀಯದಲ್ಲಿ ರಾಮ ಮಂದಿರ ಜಟಾಪಟಿ ತಾರಕಕ್ಕೇರಿದೆ. ಕಾಂಗ್ರೆಸ್ನವರು ಮಂದಿರ ಕಟ್ಟಿದ ಮೇಲೆ ಏನೇನು ಹೇಳ್ತಿದ್ದಾರೆ ಅಂತ ಮಾಜಿ ಸಚಿವ ಈಶ್ವರಪ್ಪ
ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು 140 ಕೋಟಿ ಜನರನ್ನ ಒಟ್ಟಿಗೆ ಸೇರಿಸುವ ಸ್ಥಳ ರಾಮ ಮಂದಿರ, ಇದೊಂದು ರಾಷ್ಟ್ರೀಯ ಮಂದಿರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮುಂಚೆ ಇದೇ ಕಾಂಗ್ರೆಸ್ನವರು ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋಂಥ ಮಾತನ್ನು ಹೇಳಿದರು. ಅದಾದ ನಂತರ ಇನ್ನೇನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದ ನಂತರ ಇವರು ಮಂದಿರವನ್ನು ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಮಂದಿರ ಕಟ್ತಾರೆ, ಯಾವಾಗ ಉದ್ಘಾಟನೆ ಮಾಡ್ತಾರೆ ಅಂತ ತಾರೀಖು ಹೇಳ್ತಿಲ್ಲ ಅಂತ ಹೇಳಿದ್ರು. ಈಗ ಮಂದಿರನೂ ಕಟ್ಟಾಯಿತು, ಮಂದಿರನೂ ತಾರೀಕು ಹೇಳಾಯಿತು ಮತ್ತು ಉದ್ಘಾಟನೆನೂ ಆಯಿತು. ಈಗ ಕಾಂಗ್ರೆಸ್ನವ್ರು ಹೇಳೋಂಥ ಅಧಿಕಾರ ಏನೂ ಇಲ್ಲ. ಈಗ ಅವರು ಅದಕ್ಕೋಸ್ಕರ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾರೆ. ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಒಬ್ಬ ದೇವರು ಅನ್ನೋಂಥ ಮಾತ್ರ ಪೂಜೆ ಮಾಡಲ್ಲ, ಅಥವಾ ಅದು ಅಯೋಧ್ಯೆ ರಾಮ ಮಂದಿರ ಒಂದೇ ಒಂದು ದೇವಸ್ಥಾನನೂ ಕೂಡ ಅಂಥ ಯೋಜನೆ ಈ ದೇಶದ ಜನ ಮಾಡಲ್ಲ. ಈ ದೇಶದ ಎಲ್ಲರ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಹಾವೇರಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡ್ರು. ಸಂತೋಷ್ ಲಾಡ್ ಅವರು ವಸ್ತುಸ್ಥಿತಿಯನ್ನ ಹೇಳಿದ್ದಾರೆ. ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅವಕಾಶಗಳು ಸಿಗಬೇಕು, ಹಿಂದುಳಿದವರಿಗೆ ಕಾಂಗ್ರೆಸ್ ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ, ಪ್ರಧಾನಮಂತ್ರಿಗಳು ಸಹ ಅದನ್ನೇ ಮಾಡಿದ್ರೆ ಒಳ್ಳೆಯದು ಅಂತ ಲಾಡ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕರ್ತರನ್ನ ಹೊಗಳಿದ್ದಾರೆ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ದೆಹಲಿಯಲ್ಲಿ ನಡೆದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಬಳಿಕ ಮಾತನಾಡಿದ ಅವರು, ಮೋದಿ ಸಂದೇಶವನ್ನ ಮನೆ ಮನೆಗೆ ತಲುಪಿಸಬೇಕಿದೆ. ಲೋಕಸಭಾ ಚುನಾವಣೆಗೆ ಮೋದಿ ಟಾರ್ಗೆಟ್ ನೀಡಿದ್ದಾರೆ. ಮೋದಿ ಮಾತು ಸ್ಫೂರ್ತಿ ಕೊಟ್ಟಿದೆ ಅಂತಂದ್ರು. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಗ್ಲಿ ಬಾರ್ ಮೋದಿ ಸರ್ಕಾರ ಮತ್ತು 400 ಸೀಟ್ಗಳನ್ನು ದೇಶದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಮೋದಿಯವರ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥದ್ದು, ಮೋದಿಯವರ ಲೆಟ್ರು ಮತ್ತು ಮೋದಿಯವರ ನಮಸ್ಕಾರವನ್ನು ಪ್ರತಿ ಮನೆಗೂ ಕೂಡ ತಲುಪಿಸುವಂಥ ಒಂದು ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ದಾರೆ. ವಿಶೇಷವಾಗಿ ಮೋದಿಯವರು ಎಲ್ಲ ಕಾರ್ಯಕರ್ತರನ್ನು ಹಾಡಿ ಹೊಗಳಿದ್ರು. ನೀವು 15 ಗಂಟೆ ಕೆಲಸ ಮಾಡಿದ್ರೆ ನಾನು 16 ಗಂಟೆ ಕೆಲಸ ಮಾಡ್ತೀನಿ, ನೀವು 18 ಮಾಡಿದ್ರೆ ನಾನು 20 ಗಂಟೆ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ಮಾತನ್ನು ಕೂಡ ಮೋದಿಯವರು ತಿಳಿಸಿದ್ದಾರೆ.